ಬ್ರಹ್ಮನು ತಾರಕಾಸುರನನ್ನು ನಾಶ ಮಾಡಲು ರುದ್ರನ ಅವಶ್ಯಕತೆ ಎಂದು ತಿಳಿಸಿದರು. ರುದ್ರನು ಶಿವನ ಪುನರ್ಜನ್ಮ, ವಿಶೇಷವಾಗಿ ತಾರಕಾಸುರನನ್ನು ನಾಶ ಮಾಡಲು ಹುಟ್ಟಿದ ದೇವ. ರುದ್ರನು ಹುಟ್ಟಿದಾಗ ಆಕಾಶದಲ್ಲಿ ಘನಘೋಷವಾಯಿತು, ಪವಿತ್ರ ಜ್ಯೋತಿ ಸೃಷ್ಟಿಯಾಯಿತು. ಅವನು ಶಕ್ತಿಯಲ್ಲಿರುವ ಶುದ್ಧತೆಯ ಪ್ರತಿರೂಪ, ಶಾಂತಿ ಮತ್ತು ತಪಸ್ಸಿನ ಸ್ವರೂಪ. ತಮ್ಮ ತಪಸ್ಸಿನ ಮೂಲಕ ಅವನು ತನ್ನನ್ನು ಶಕ್ತಿಯೊಂದಿಗೆ ರೂಪಿಸಿಕೊಂಡನು. ತಾರಕಾಸುರನೊಂದಿಗೆ ರುದ್ರನ ಯುದ್ಧ ಮಹಾಭಯಾನಕವಾಗಿತ್ತು. ತಾರಕಾಸುರ ತನ್ನ ಮಾಯಾಶಕ್ತಿಗಳ ಮೂಲಕ ರುದ್ರನನ್ನು ಅಡ್ಡಗಟ್ಟಲು ಪ್ರಯತ್ನಿಸಿದ. ಆದರೆ ರುದ್ರನು ತನ್ನ ತ್ರಿಶೂಲದ ಮೂಲಕ ಅವನನ್ನು ನಾಶ ಮಾಡಿದ. ತಾರಕಾಸುರನ ಮರಣದಿಂದ ಲೋಕದಲ್ಲಿ ಪುನಃ ಶಾಂತಿ ನೆಲೆಸಿತು. ದೇವತೆಗಳು ಮತ್ತು ಮಾನವರು ರುದ್ರನನ್ನು ಕೊಂಡಾಡಿದರು. ಈಗಲೂ ರುದ್ರನ ಕಥೆ ಶಕ್ತಿ ಮತ್ತು ಧರ್ಮದ ಪರಿಪಾಲಕರಾಗಿರುವ ಶಿವನ ಪುನರ್ಜನ್ಮವನ್ನು ಪ್ರತಿಪಾದಿಸುತ್ತದೆ.